ಪ್ರೋಗ್ರೆಸಿವ್ ಗ್ಲಾಸಸ್ ಫಸ್ಟ್ ಟೈಮ್ ತಗೊಂಡಿದ್ದೀರಾ? ಹಾಗಾದರೆ ಈ ಮಾಹಿತಿ ತಿಳಿದುಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುಷಮಾ ಸೂರಂ, ಕನ್ಸಲ್ಟೆಂಟ್ ಆಫ್ಥಲ್ಮಾಲಜಿಸ್ಟ್. ನೀವು ಪ್ರೋಗ್ರೆಸಿವ್ ಗ್ಲಾಸಸ್ ಫಸ್ಟ್ ಟೈಮ್ ತಗೊಂತಿದ್ರೆ ಈ ವಿಷಯಗಳನ್ನು ನೆನ್ಪಿಟ್ಕೊಳ್ಳಿ. ಒಂದನೇದು ಫ್ರೇಮ್ ಸೈಜ್ ಸ್ವಲ್ಪ ದೊಡ್ಡದಾಗಿರಬೇಕು. ತುಂಬ ಚಿಕ್ಕದಿದ್ದರೆ ನಿಮಗೆ ಪವರ್ಸ್ ಓವರ್ಲ್ಯಾಪ್ ಆಗಿ ತುಂಬ ತೊಂದರೆ ಕೊಡುತ್ತೆ. ಎರಡನೇದು, ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅಂತ ನಿಮ್ಮ ಡಾಕ್ಟರ್ ಅಥವಾ ಆಪ್ಟೋಮೆಟ್ರಿಸ್ಟ್ ಜೊತೆಗೆ ಡಿಸ್ಕಸ್ ಮಾಡಿ. ಅಂದರೆ ನಿಮಗೆ ಇಂಟರ್ಮೀಡಿಯೇಟ್ ವಿಷನ್ಗೆ ಜಾಸ್ತಿ ಬೇಕಾ, ನಿಯರ್ ವಿಷನ್ಗೆನಾ ಅಂತ. ಅದರ ಮೇಲೆ ಡಿಪೆಂಡ್ ಆಗಿ ಲೆನ್ಸ್ ಫಿಟ್ಟಿಂಗ್ ಮಾಡಿದರೆ ನಿಮಗೆ ಕ್ಲಾರಿಟಿ ಆಫ್ ವಿಷನ್ ಚೆನ್ನಾಗಿರುತ್ತೆ, ಕಣ್ಣು ಮೇಲೆ ಸ್ಟ್ರೈನೂ ಜಾಸ್ತಿ ಇರೋದಿಲ್ಲ. ಮೂರನೇದು, ಪ್ಯೂಪಲ್ ಮಾರ್ಕಿಂಗ್ ಮಾಡೋದು. ನೀವು ಯಾವುದೋ ಫ್ರೇಮ್ ಸೆಲೆಕ್ಟ್ ಮಾಡಿದ್ರೇನು ಪ್ಯೂಪಲ್ ಮಾರ್ಕಿಂಗ್ ಮಾಡಿ ನಿಮಗೆ ಲೆನ್ಸ್ ಫಿಟ್ಟಿಂಗ್ ಮಾಡಿದರೆ ನಿಮಗೆ ಕ್ಲಾರಿಟಿ ಆಫ್ ವಿಷನ್ ಚೆನ್ನಾಗಿರುತ್ತೆ, ಕಣ್ಣು ಸ್ಟ್ರೈನೂ ಜಾಸ್ತಿ ಇರಲ್ಲ. ನಾಲ್ಕನೇದು, ಬ್ರ್ಯಾಂಡೆಡ್ ನಾನ್ ಬ್ರ್ಯಾಂಡೆಡ್ ಲೆನ್ಸಸ್ಸಲ್ಲಿ ಇರೋ ವ್ಯತ್ಯಾಸ. ಬ್ರ್ಯಾಂಡೆಡ್ ಲೆನ್ಸಸ್ಸಲ್ಲಿ ಸ್ವಲ್ಪ ಫೀಲ್ಡ್ ಆಫ್ ವಿಷನ್ನು ಮತ್ತು ಕ್ಲಾರಿಟಿ ಆಫ್ ವಿಷನ್ ಒಂಚೂರು ಚೆನ್ನಾಗಿರುತ್ತೆ. ನಿಮ್ಮ ಬಡ್ಜೆಟ್ ಮೇಲೆ ಡಿಪೆಂಡ್ ಆಗಿ ನೀವು ಲೆನ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಯಾವುದೇ ಪ್ರೋಗ್ರೆಸಿವ್ ಗ್ಲಾಸ್ ಆಗಲಿ ನಿಮಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡತ್ತೆ. ಅಟ್ಲೀಸ್ಟ್ ಒಂದು 2 to 4 weeks. ಅಷ್ಟು ಒಳಗಡೆ ನೀವು ಸ್ವಲ್ಪ ಪೇಷಂಟ್ ಆಗಿರಬೇಕು. ಏನೇನು ಪ್ರಾಬ್ಲಮ್ ಇದ್ರೇನು ನಿಮ್ಮ ಡಾಕ್ಟರ್ ಅಥವಾ ಆಪ್ಟೋಮೆಟ್ರಿಸ್ಟ್ ಜೊತೆಗೆ ಡಿಸ್ಕಸ್ ಮಾಡಿ ಅದು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ಕೋಬೋದು.